ಹ್ಮ್ ಸರ್ಟಿಫಿಕೇಟ್ ಅನ್ನ 50 ಇದೆಲ್ಲ 78 ನ ಗೋಲ್ಡ್ ಮೆಡಲ್ಸ್ ನಾನು. ವಾ 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 ಗ್ರೇಟ್ ವಾ 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 ಗ್ರೇಟ್. ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆಯ 4ನೇ ಯೂನಿಟ್ ಕಮ್ಯುನಿಕೇಶನ್ ತುಂಬಾ ವೇಗವಾಗಿ ರಿವಿಷನ್ ಅನ್ನ ಮಾಡುತ್ತಿದ್ದೇನೆ. ದಯವಿಟ್ಟು ಬೋರ್ಡ್ ಮೇಲೆ ಬರೆದಂತ ಪಾಯಿಂಟ್ಸ್ ಗಳನ್ನ ತಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಂಡು ಬರುವ ಕೆಸೆಟ್ ಎಕ್ಸಾಮ್ ಅನ್ನ ಆರಾಮಾಗಿ ಪಾಸ್ ಆಗಿರಿ. ಡಿಟೇಲ್ ಆಗಿ ಓದೋದು ಆಗದೇ ಇದ್ದರೆ ಇಷ್ಟಾದರೂ ಪಾಯಿಂಟ್ಸ್ ನಿಮ್ಮ ತಲೆಯೊಳಗೆ ಇರಲೇಬೇಕು ಅನ್ನುವ ಒಂದು ಅಭಿಲಾಷದೊಂದಿಗೆ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಕಮ್ಯುನಿಕೇಶನ್ ಚಾಪ್ಟರ್ ದಲ್ಲಿ ಬರುವಂತ ಒಂದು ಕಾನ್ಸೆಪ್ಟ್ ಇದೆ, ಕ್ಲಾಸ್ ರೂಮ್ ಕಮ್ಯುನಿಕೇಶನ್. ವರ್ಗ ಕೋಣೆ ಸಂವಹನ. ವರ್ಗ ಕೋಣೆಯಲ್ಲಿ ನಡೆಯುವ ಸಂವಾದಕ್ಕೆ ಅಥವಾ ಸಂವಹನಕ್ಕೆ, ಮಾತುಕತೆಗೆ ನಾವು ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಎಂದು ಕರೆಯುತ್ತೇವೆ. ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಬಗ್ಗೆ ವ್ಯಾಖ್ಯೆಯನ್ನು ಹೇಳಿದಂತ ವ್ಯಕ್ತಿ ಇವರು ಕೋಲ್ ಮತ್ತು ಚಾನ್. ಹೆಸರು ನೆನಪಿಡ್ರಿ, ಪರೀಕ್ಷೆದ ಪ್ರಶ್ನೆ ಕೇಳುತ್ತಾರೆ. ಕೋಲ್ ಮತ್ತು ಚಾನ್ ಇವರು ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಬಗ್ಗೆ ವ್ಯಾಖ್ಯೆಯನ್ನು ಹೇಳಿದ್ದಾರೆ. ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ಇದು ಯಾವಾಗಲೂ ಯಾವ ತತ್ವದ ಮೇಲೆ ಅವಲಂಬಿತವಾಗಿರುತ್ತದೆ? ಎಜ್ಯುಟೇನ್ಮೆಂಟ್. ಇದು ಪರೀಕ್ಷೆದ ಪ್ರಶ್ನೆ ಕೇಳಿದ್ರು. ಎಜ್ಯುಟೇನ್ಮೆಂಟ್ ಎಂದರೆ ಎಜುಕೇಶನ್ ಪ್ಲಸ್ ಎಂಟರ್ಟೈನ್ಮೆಂಟ್. ಎಜುಕೇಶನ್ ಅಂದ್ರೆ ಶಿಕ್ಷಣ, ಎಂಟರ್ಟೈನ್ಮೆಂಟ್ ಅಂದ್ರೆ ಮನೋರಂಜನೆ. ಕ್ಲಾಸ್ ರೂಮ್ದೊಳಗೆ ಕೇವಲ ಶಿಕ್ಷಣ ಕೊಡೋದೇ ಅಲ್ಲ, ಕೇವಲ ಮನೋರಂಜನೆ ಮಾಡೋದಲ್ಲ, ಎರಡನ್ನ ಕೂಡಿಸಿ ನಾವು ಮಾಡಬೇಕು. ಪಾಠ ಬೋಧನೆ ಮಾಡುವಾಗ ಒಂದೊಂದ್ಸಲ ನಾನು ನಿಮ್ಗೆ ಹಿಂಗ ನಗಿಸ್ತಿರ್ತೀನಿ ಅಥವಾ ಕೆಣಕ್ತಿರ್ತೀನಿ. ಉದ್ದೇಶ ಏನು? ಎಂಟರ್ಟೈನ್ಮೆಂಟ್ನು ಮಾಡಬೇಕು ಪ್ಲಸ್ ಶಿಕ್ಷಣನೂ ಕೊಡಬೇಕು. ಎರಡೂ ಕೂಡಿ ವಿಷಯ ಜ್ಞಾನವನ್ನು ಹೇಳಬೇಕಾಗುತ್ತೆ. ಎಜುಟೈನ್ಮೆಂಟ್. ಕ್ಲಾಸ್ ರೂಮ್ ಕಮ್ಯುನಿಕೇಶನ್ ದಲ್ಲಿ ಐಡಿಯಾಸ್ ಜನರೇಟ್ ಆಗುತ್ತದೆ. ಶಿಕ್ಷಕರು ಟೀಚ್ ಮಾಡಿದ ನಂತರ, ಎಕ್ಸ್ಪ್ಲೇನ್ ಮಾಡಿದ ನಂತರ, ಅನಾಲಿಸಿಸ್ ಮಾಡಿದ ನಂತರ ವಿದ್ಯಾರ್ಥಿಯ ತಲೆ ಒಳಗೆ ಒಂದು ಹೊಸ ಹೊಸ ವಿಚಾರಗಳು ಹುಟ್ಟುತ್ತವೆ. ಐಡಿಯಾಸ್ ಜನರೇಟ್ ಅಂದರೆ ಅದಕ್ಕೆ ಕಮ್ಯುನಿಕೇಶನ್ ಅನ್ನೋದು. ಜನರೇಟ್ ಆಗ್ತಿದ್ದಿಲ್ಲ, ಐಡಿಯಾಸ್ಗಳು ವಿದ್ಯಾರ್ಥಿಯ ತಲೆ ಒಳಗೆ ಬರಲಿಲ್ಲ ಅಂದ್ರೆ ದಟ್ ಈಸ್ ನಾಟ್ ಅ ಕಮ್ಯುನಿಕೇಶನ್. ಓಕೆ, ನೆನಪಿಡ್ರಿ. ಇನ್ನು ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್. ಭಿನ್ನ ಭಿನ್ನ ಸಂಸ್ಕೃತಿ ಹೊಂದಿರುವ ವ್ಯಕ್ತಿಗಳು ಮಾತನಾಡುತ್ತಿದ್ದರೆ ಅದಕ್ಕೆ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಎಂದು ಕರೆಯುತ್ತೇವೆ. ಶಾಲೆ ಒಳಗ ಒಂದು 30 ವಿದ್ಯಾರ್ಥಿಗಳು ಕೂಡಿರ್ತಾರೆ. ಆ 30 ವಿದ್ಯಾರ್ಥಿಯ ಮದರ್ ಟಂಗ್ ಬೇರೆ ಇರುತ್ತದೆ, ಅವರ ಸಂಸ್ಕೃತಿ ಬೇರೆ ಇರುತ್ತದೆ, ಅವರ ಜಾತಿ ಬೇರೆ ಇರುತ್ತದೆ, ಅವರ ಧರ್ಮ ಬೇರೆ ಇರುತ್ತದೆ, ಅವರ ಪರಂಪರೆ ಬೇರೆ ಆಗಿರುತ್ತದೆ. ಮನೆಯೊಳಗಿಂದ ಪರಂಪರೆ ಸಂಸ್ಕೃತಿ ಭಿನ್ನ ಇದ್ರೂ ಕೂಡ ಅವರು ಶಾಲೆಯೊಳಗೆ ಬಂದು ಮಾತನಾಡಿದಾಗ ಅಂತಹ ಮಾತುಕತೆಗೆ ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್ ಎಂದು ಕರೆಯುತ್ತೇವೆ. ಈಗ ನೋಡ್ರಿ, ಅಮೆರಿಕದೊಳಗೆ ಭಾರತೀಯರು ಎಷ್ಟೋ ಜನರಲ್ಲಿ ಡ್ಯೂಟಿ ಮಾಡಕ್ ಹೋಗ್ಯಾರ. ಬರೀ ಭಾರತೀಯರಲ್ಲ, ಪ್ರಪಂಚದ ಬೇರೆ ಬೇರೆ ದೇಶದಿಂದ ಜನ ಅಲ್ಲಿ ಹೋಗಿ ಕೆಲಸ ಮಾಡುತ್ತಿದ್ದಾರೆ. ಇಂಟರ್ ಕಲ್ಚರಲ್ ಕಮ್ಯುನಿಕೇಶನ್. ನೆಕ್ಸ್ಟ್, ಬ್ಯಾರಿಯರ್ಸ್ ಟು ಇಫೆಕ್ಟಿವ್ ಕಮ್ಯುನಿಕೇಶನ್. ಪರಿಣಾಮಕಾರಕ ಸಂವಹನದಲ್ಲಿ ಯಾವ್ಯಾವ ಅಡೆತಡೆಗಳು ಬರುತ್ತವೆ? ಜಾರ್ಗನ್ ಅಂದ್ರೆ ಟೆಕ್ನಿಕಲ್ ಪದಗಳು. ಟೆಕ್ನಿಕಲ್ ಪದ, ಈ ಇಂಜಿನಿಯರಿಂಗ್ ರಿಲೇಟೆಡ್ ಪದಗಳನ್ನ ನಾವು ಮಾತನಾಡುವಾಗ ಯೂಸ್ ಮಾಡಿದೆ ಅಂದ್ರೆ ಗೊತ್ತಾಗಂಗಿಲ್ರಿ ಅದರ ಅರ್ಥ ಏನಂತೇಳಿ. ಅಥವಾ ಮೆಡಿಕಲ್ ಫೀಲ್ಡ್ ದೊಳಗಿನ ಒಂದು ಶಬ್ದ ನಾವು ಮಾತಾಡುವಾಗ ಯೂಸ್ ಮಾಡಿದೆ ಅಂದ್ರೆ ಅದರ ಅರ್ಥ ಗೊತ್ತಾಗಂಗಿಲ್ಲ. ಜಾರ್ಗನ್, ಟೆಕ್ನಿಕಲ್ ವರ್ಡ್ಸ್. ಡೈಲೆಕ್ಟ್ ಅಂದ್ರೆ ಪ್ರಾದೇಶಿಕ ಭಾಷೆ. ಈಗ ಗುಲ್ಬರ್ಗ ಕನ್ನಡ ಬೇರೆ, ಬಿಜಾಪುರ ಕನ್ನಡ ಬೇರೆನೆ, ಧಾರವಾಡ ಕನ್ನಡ ಬೇರೆ, ಮಂಗಳೂರದ ಕನ್ನಡ ಬೇರೆ, ಕೋಲಾರದ ಕನ್ನಡ ಬೇರೆ, ಬೆಂಗಳೂರದವ್ರ ಕನ್ನಡ ಬೇರೆ. ಎಲ್ಲರದು ಚೇಂಜ್ ಆಗ್ತದೆ ಕನ್ನಡ. ಓಕೆ, ಅವರು ಟೋನಿಂಗ್ ಡೈಲೆಕ್ಟ್ ಅಂತ ಕರೀತಾರೆ. ಪ್ರಾದೇಶಿಕ ಭಾಷೆಯಿಂದ ಕೂಡ ಪರಿಣಾಮಕಾರಕ ಭಾಷಾ. ಈಗ ನಾನು ಮಾತಾಡುವಾಗ ನನ್ನ ಲೆಕ್ಚರ್ ನಿಮ್ಗೆ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ರಿ ಪಾಪ. ನಾನು ಉತ್ತರ ಕರ್ನಾಟಕದವ್ರು, ಅದು ಮಹಾರಾಷ್ಟ್ರದವ್ರು ನಾವು. ಹಿಂಗಾಗಿ ನಿಮ್ಮಷ್ಟು ಶುದ್ಧ ಕನ್ನಡ ಭಾಷೆ ನಮಗೆ ಮಾತಾಡಕ್ ಬರಂಗಿಲ್ರಿ. ಆದ್ರೂ ಕೂಡ ಹೇಳುವಾಗ ಒಮ್ಮೆ ಪದದ ಅರ್ಥ ಚೇಂಜ್ ಆಗ್ತದೆ. ಕರಿ 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 ಅಂದ್ರೆ ಏನಮ್ಮ? ಕರಿ ಬ್ಲ್ಯಾಕ್ ಕಲರ್. ಇನ್ನೊಂದು ಕರಿ ಬಾ ಅಂದಂಗ. ಎಸ್, ಬರಿ. ಇನ್ನೊಂದು ಕರಿ ಎಣ್ಣೆಗೆ. ಹಾ ಹಾ ಕರಿ ಅಂದ್ರ ಕರಿ ಅಂದ್ರೆ ಕಪ್ಪು ಬಣ್ಣ. ಕರಿ ಅಂದ್ರ ಅವು ಬನ್ನಿ ಅಂದಂಗ. ಕರಿ ಅಂದ್ರೆ ನಾವು ಎಣ್ಣೆ ಒಳಗೆ ಕಾರ್ಚಿಕ ಕರಿತೀವಿ, ಪಾಪಡಿ ಕರಿತೀವಿ. ಕರಿ. ಹಾ ಎಸ್, ಕರ 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 ಅಂದ್ರೆ ಅದು ಆಕಳು ಮರ. ಓಕೆ. ಸ್ಲ್ಯಾಂಗ್ ಅಂದ್ರೆ ನಾವು ಸ್ವಲ್ಪ ಏನ್ ಬರ್ತೀವಿ, ಸ್ಲ್ಯಾಂಗ್ ಸ್ವಲ್ಪ ನಾವ್ ಸ್ಲ್ಯಾಂಗ್ ಯೂಸ್ ಮಾಡ್ತಾರೆ ನೋಡ್ರಿ ಅವ್ರ ಭಾಷೆ. ಸ್ವಲ್ಪ ಪದ ನೆಗೆಟಿವ್ ಆಂಗಲ್ದೊಳಗೆ ಯೂಸ್ ಮಾಡುವಂತ ಪದ ಸ್ಲ್ಯಾಂಗ್, ಬೈಗಳು ಅಂತ ಹೇಳಿ ಕರಿತೀವಿ. ಇನ್ನು ಡಿಸ್ಲೆಕ್ಸಿಯಾ,
ರೀಡಿಂಗ್ ಪ್ರಾಬ್ಲಮ್, ವಿದ್ಯಾರ್ಥಿಗಳು ಓದುವಾಗ ಪದ ಕರೆಕ್ಟ್ ಆಗಿ ಓದಂಗಿಲ್ರಿ, ಅವ್ರು ತಪ್ಪು ಓದ್ತಿರ್ತಾರ. ನೋಡ್ರಿ ಬಿ ಮತ್ತು ಡಿ ಕೆಲವೊಂದ್ಸಲ ಓದುವಾಗ ತಪ್ಪು ಓದುತ್ತಿದ್ದಾರೆ, ಅದು ಡಿಸ್ಲೆಕ್ಸಿಯಾ. ಕ್ಯಾಲ್ಕುಲಿಯಾ ಎಂದರೆ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್, ಅಂಕಿ ಸಂಖ್ಯೆಗಳನ್ನು ಬರೆಯುವಾಗ ತಪ್ಪು ಮಾಡುತ್ತಿರುತ್ತಾರೆ. ಇನ್ನು ಬ್ಯಾರಿಯರ್ಸ್ ಟು ಇಫೆಕ್ಟಿವ್ ಕಮ್ಯುನಿಕೇಶನ್ ದಲ್ಲಿ ಇವು ಬರುತ್ತವೆ. ಒಂದು ಫಿಸಿಕಲ್ ಬ್ಯಾರಿಯರ್ ಅಂದ್ರೆ ನಾವೇನ್ ಕರಿತೀವಿ, ಈಗ ನಾನ್ ನಿಮ್ ಜೊತೆ ಮಾತನಾಡುವಾಗ ಒಮ್ಮೆಲೆ ಕ್ಯಾಮರಾ ಆಫ್ ಆಯ್ತು, ಅಥವಾ ನನ್ನ ಇದು ಆಫ್ ಆಯ್ತು, ಇದು ಖರಾಬ್ ಆಯ್ತು, ವಸ್ತು ಖರಾಬ್ ಆಯ್ತು ಅಂದ್ರೆ ಏನಾಗ್ತದೆ, ನನ್ನ ಮಾತು ನಿಮಗೆ ಸರಿಯಾಗಿ ಕೇಳಿಸುವುದಿಲ್ಲ. ಇದು ಫಿಸಿಕಲ್ ಬ್ಯಾರಿಯರ್. ಲ್ಯಾಂಗ್ವೇಜ್ ಬ್ಯಾರಿಯರ್, ನಾನು ಮಾತನಾಡುವ ಭಾಷೆ ನಿಮಗೆ ಅರ್ಥ ಆಗದೇ ಇದ್ದರೆ ಅವಾಗ ಇಫೆಕ್ಟಿವ್ ಕಮ್ಯುನಿಕೇಶನ್ ಆಗೋದಿಲ್ಲ. ಸೈಕಾಲಜಿ, ನಾನು ಮಾತನಾಡುವಾಗ ನನ್ನ ಸೈಕಾಲಜಿ ಹೇಗಿದೆ, ನನ್ನ ಮಾನಸಿಕ ಸ್ಥಿತಿ, ಮನೆಯೊಳಗೆ ಜಗಳ ಆಗಿತ್ತು, ನನ್ನ ಮಾನಸಿಕ ಸ್ಥಿತಿ ಕೆಟ್ಟಾಗಿತ್ತು, ನಾನು ಫುಲ್ ಟೆನ್ಷನ್ದೊಳಗಿದ್ದೆ, ಅವಾಗ ನನ್ನ ಭಾಷೆ ಸರಿಯಾಗಿ ಬರುವುದಿಲ್ಲ, ಅಥವಾ ನಿಮ್ಗೆ ಸರಿಯಾಗಿ ಅರ್ಥ ಆಗುವುದಿಲ್ಲ. ಅಥವಾ ನಾನು ಸರಿಯಾಗಿ ಮಾತಾಡ್ತಿರ್ತೀನಿ ರೀ, ನಿಮ್ಮ ಸೈಕಾಲಜಿ ಚೆನ್ನಾಗಿರ್ಲಿಲ್ಲ ಅಂದ್ರೆ ಕಮ್ಯುನಿಕೇಶನ್ ಇಫೆಕ್ಟಿವ್ ಆಗುವುದಿಲ್ಲ. ನನಗೆ ಹತ್ತಿದ ಏನ್ ಹೇಳಗತ್ತೀರಿ ನೀವು ಚಂತನ ಹತ್ತಿರ್ತಾರ ಒಬ್ಬ ಸಲ ಚಂತನ ಏನ್ ಹೇಳಗತ್ತೀರಿ ನೀವು ಇಲ್ರಿ ಅಂದ್ರೆ ಕೇಳೋರು ಮಾನಸಿಕ ಸ್ಥಿತಿ ನಿಮ್ ತಲೆ ಕೆಟ್ಟಿತ್ತಂದ್ರ ನೀವು ಲೆಕ್ಚರ್ ಕೇಳ್ತೀರೇನ್ರಿ, ಅಥವಾ ನಿಮ್ ತಲೆ ಕರೆಕ್ಟ್ ಐತಿ ನನ್ ತಲೆ ಕೆಟ್ಟಿತ್ತಂದ್ರ ನೀವು ಕರೆಕ್ಟ್ ಆಗಿ ಕೇಳ್ತೀರಿ. ಸೈಕಾಲಜಿ ಅಂತ ಕರೀತಾರ. ಒಂದ್ಸಲ ಬೈತಿರ್ತಾರಲ್ಲ ಅವನು. ಕಲ್ಚರಲ್, ಸಂಸ್ಕೃತಿಯಿಂದ ಇಫೆಕ್ಟಿವ್ ಕಮ್ಯುನಿಕೇಶನ್ ಸಮಸ್ಯೆ ಉಂಟಾಗುತ್ತದೆ. ನಿಮ್ಮ ಸಂಸ್ಕೃತಿ ಬೇರೆ, ನಮ್ಮ ಸಂಸ್ಕೃತಿ ಬೇರೆ ಇದ್ದಾಗ ನಾನು ಹೇಳುವ ಉದಾಹರಣೆ, ನಾನು ಹೇಳುವ ಮಾಹಿತಿ, ನಾನು ಹೇಳುವ ಒಂದು ಶಬ್ದ ಪ್ರಾಬ್ಲಮ್ ಉಂಟು ಮಾಡುತ್ತದೆ. ಸಿಮ್ಯಾಂಟಿಕ್, ಶಬ್ದದ ಅರ್ಥ ಬದಲಾಗುತ್ತದೆ ಮಾತನಾಡುವಾಗ. ಪ್ರತಿಯೊಂದು ಶಬ್ದದ ಅರ್ಥ ಭಿನ್ನವಾಗಿರುತ್ತದೆ. ಏರು ಅಂದ್ರೆ ಮೇಲೆ ಏರು. ಹತ್ತು ಅಂತೇಳಿ, 10 ಅಂದ್ರೆ 10 ನಂಬರ್. ಇನ್ನೊಂದು ಮ್ಯಾಗ್ 10, ಬಸ್ನೊಳಗೆ ಹತ್ರಿ 10 ಹಿಂಗ ಶಬ್ದದ ಅರ್ಥ ಒಮ್ಮೆ ಬದಲಾವಣೆ ಆಗ್ತಿರ್ತದೆ. ಎಸ್, ಈಗ ಅವೆಲ್ಲ ನಗ್ಸೋದ್ ಕುಂಡ್ರದಲ್ಲಮ್ಮ ಅವ್ರ ತರ ಸರ ಫುಲ್ ಟೆನ್ಷನ್ದಾಗ ಇದೀವಿ ನಾವು. ಮಾಸ್ ಮೀಡಿಯಾ ಮತ್ತು ಸೊಸೈಟಿ. ಮಾಸ್ ಅಂದ್ರೆ ಜನಸಮೂಹ, ಮಾಧ್ಯಮ ಮತ್ತು ಸೊಸೈಟಿ. ಈ ಕಾನ್ಸೆಪ್ಟ್ ಹೇಳಿದವ್ರು ಯಾರು? ಡ್ಯಾನಿಶ್ ಮ್ಯಾಕ್ವೆಲ್. ಹೆಸರು ನೆನಪಿಡ್ರಿ, ಡ್ಯಾನಿಶ್ ಮತ್ತು ಮ್ಯಾಕ್ವೆಲ್. ಇವರು 1983 ಅಲ್ಲಿ ಮಾಸ್ ಮೀಡಿಯಾ ಮತ್ತು ಸೊಸೈಟಿ ಈ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದಾರೆ. ಸಮಾಜದ ಮೇಲೆ ಮಾಸ್ ಮೀಡಿಯಾದ ಪರಿಣಾಮ ಹೇಗಾಗುತ್ತದೆ. ಸಮಾಜ ಅಂದ್ರೆ ನಾವು ಇರೋದು ಸಮಾಜ. ನ್ಯೂಸ್ ಪೇಪರ್ಲಿಂದ ಅಥವಾ ಟಿವಿ ಮಾಧ್ಯಮದಿಂದ ಅಥವಾ ಸೋಷಿಯಲ್ ಮೀಡಿಯಾದಿಂದ, ಫೇಸ್ಬುಕ್ದಿಂದ, ಯೂಟ್ಯೂಬ್ದಿಂದ ಅದ್ರ ಪರಿಣಾಮ ಜನರ ಮೇಲೆ, ಸಮಾಜದ ಮೇಲೆ ಜಾಸ್ತಿ ಆಗ್ತದೆ. ಫಂಕ್ಷನ್, ಮಾಸ್ ಮೀಡಿಯಾದ ಕೆಲಸ ಏನ್ರಿ? ಸರ್ವಿಲೆನ್ಸ್, ಕಗ್ಗಾವಲು, ನಿಮ್ಮ ಮೇಲೆಲ್ಲ ಹಿಂಗ ಕಣ್ಣಾಡ್ಸೋದು. ಎಲ್ಲ ಕಡೆ CCTV ಕ್ಯಾಮ್ರಾ ಇಟ್ಟಿರ್ತಾರೆ ನೋಡ್ರಿ. CCTV ಕ್ಯಾಮ್ರಾ ಐತಂದ್ರೆ ಮನುಷ್ಯ ಎಕ್ದಮ್ ಕರೆಕ್ಟ್ ಆಗಿ ನಡೀತಿರ್ತಾನೆ, ಕೆಲಸ ಮಾಡ್ತಿರ್ತಾನೆ. CCTV ಕ್ಯಾಮ್ರಾ ಇರ್ಲಿಲ್ಲ ಅಂದ್ರೆ ಏನೋ ತಪ್ಪು ನಡವಳಿಕೆ ನಡೆಯುತ್ತದೆ. ನಿಮ್ಮ ಮೇಲೆ ಲಕ್ಷ್ಯ ಇಡುವಂತ ಕೆಲಸ ಮಾಸ್ ಮೀಡಿಯಾ ಮಾಡುತ್ತದೆ. ಮೀಡಿಯಾ ಇದು 4ನೇ ಆಧಾರ ಸ್ತಂಭವಾಗಿದೆ, ಡೆಮೋಕ್ರಸಿಯ 4ನೇ ಆಧಾರ ಸ್ತಂಭ. ಆರ್ಟಿಕಲ್ 19 ಇದು ರೈಟ್ ಟು ಫ್ರೀಡಮ್, ರೈಟ್ ಟು ಎಕ್ಸ್ಪ್ರೆಷನ್, ನಮ್ಮ ಮಾತು, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಹಕ್ಕು ಭಾರತದ ಸಂವಿಧಾನ ನಮಗೆ ಕೊಟ್ಟಿದೆ. ಆರ್ಟಿಕಲ್ 19. ವೆರಿ ಗುಡ್. PCI, ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ, 1979. UNI, ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾ. NAM, ನಾನ್ ಅಲೈನ್ಡ್ ಮೂವ್ಮೆಂಟ್. PIB, ಇದು ಇಂಪಾರ್ಟೆಂಟ್ ಐತಿ ನೋಡ್ರಿ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ಇದ್ರದ್ದು ಏನ್ ಕೆಲಸ ರೀ? ಭಾರತ ಸರ್ಕಾರದ ಎಲ್ಲಾ ವಿಷಯಗಳು ಜನರಿಗೆ ತಲುಪಿಸುವ ಕೆಲಸ ಇವರು ಮಾಡುತ್ತಾರೆ. ಭಾರತ ಸರ್ಕಾರದ ವಿಷಯವನ್ನು ಜನರಿಗೆ ತಲುಪಿಸುವ ಜವಾಬ್ದಾರಿ PIBಗೆ ಇದೆ. ಸೈಟ್, ಸ್ಯಾಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪೆರಿಮೆಂಟ್. ಇದ್ರ ಫುಲ್ ಫಾರ್ಮ್ ಕೇಳುತ್ತಾರೆ ನಿಮ್ಗೆ. 1975. 29 ಜನವರಿ, ಇದಕ್ಕೆ ಏನಂತ ಕರೀತೀವಿ? ಯಾವ ದಿನ ಅವತ್ತು ಆಚರಣೆ ಮಾಡ್ತೀವಿ? ನ್ಯಾಷನಲ್ ನ್ಯೂಸ್ ಪೇಪರ್ ಡೇ. ಇನ್ನು 16th ನವೆಂಬರ್ ನ್ಯಾಷನಲ್ ಪ್ರೆಸ್ ಡೇ. ಸೊ ಅತಿ ವೇಗವಾಗಿ ಮತ್ತು ಚಿಕ್ಕ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇನೆ. ದಯವಿಟ್ಟು ಇದನ್ನ ಚೊಕ್ಕವಾಗಿ ನೆನಪಿನಲ್ಲಿ ಇಟ್ಕೊಂಡು ಎಕ್ಸಾಮ್ ಅನ್ನು ಬರೀರಿ, ಕೆಸೆಟ್ ಅನ್ನ ಪಾಸ್ ಆಗ್ರಿ. ಸೊ ಟೀಚಿಂಗ್ ಅಪ್ಟಿಟ್ಯೂಡ್ ರಿವಿಷನ್ ಮುಗಿಸಿದ್ದೇನೆ. ರಿಸರ್ಚ್ ಟಾಪಿಕ್ ರಿವಿಷನ್ ಮುಗೀತು. ಇದು ಕಮ್ಯುನಿಕೇಶನ್ ರಿವಿಷನ್ ಕೂಡ ಮುಕ್ತಾಯ ಆಗಿದೆ. ಸೊ ಸಮಯ ನಾಳೆ ಡಿಸೆಂಬರ್ ತಿಂಗಳಲ್ಲಿ ನೆಟ್ ಎಕ್ಸಾಮ್ ಇದೆ. ಡಿಸೆಂಬರ್ ತಿಂಗಳದೊಳಗ್ರಿ ನನ್ನ ಪ್ರಕಾರ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಎರಡೂ ಕೂಡಿನೇ ಬರೆಯಬೇಕು.
ಕೆಸೆಟ್ ಮುಗಿದ ತಕ್ಷಣನೇ ನೆಟ್ಟಿಗಾಗಿ ನೀವು ಪ್ರಿಪೇರ್ ಮಾಡ್ಕೊಂತೀರಿ. ಡೋಂಟ್ ವರಿ, ಕೆಸೆಟ್ಗಿಂತ ನೆಟ್ ಎಕ್ಸಾಮ್ ಈಸಿ ಆಗಿರುತ್ತದೆ. ಜಸ್ಟ್ ಅಲ್ಲಿ ಏನು ನೀವು ಕೆಲಸ ಮಾಡಬೇಕು, ಮನಸ್ಸು ಗಟ್ಟಿ ಮಾಡಬೇಕು, ಧೈರ್ಯದಿಂದ ನೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಬೇಕು ಮತ್ತು ಪ್ರಿಪರೇಷನ್ ಮಾಡ್ಕೊಂತೀರಿ. ಇಲ್ಲ ಸರ್ ಇಂಗ್ಲೀಷ್ ಒಳಗೆ ಇರ್ತದೆ ರೀ, ಹ್ಯಾಂಗ್ ಮಾಡೋದು? ನೀವು ಅದ್ರೊಳಗೆ ಮುಳುಗ್ರಿ, ಆಟೋಮೆಟಿಕ್ ಆಗಿ ನೀವು ಈಜಾಡ್ಕೊಂತ ಹೊರಗೆ ಬರ್ತೀರಿ. ಸೊ ಪ್ಲೀಸ್ ನೆಟ್ಟಿಗಾಗಿ ನೀವು ನನ್ನ ಬುಕ್ಕನ್ನು ದಯವಿಟ್ಟು ಈ ಬುಕ್ಕನ್ನು ರೆಫರ್ ಮಾಡ್ರಿ. ಇದು ಕ್ವಶನ್ ಬ್ಯಾಂಕ್ ಇದೆ, ಇದು ಕನ್ನಡದೊಳಗೆ ಬರ್ದಿದ್ದು ಕ್ವಶನ್ ಬ್ಯಾಂಕ್. ಈಗ ಕಮ್ಯುನಿಕೇಶನ್ ಯೂನಿಟ್ ನಂಬರ್ 4 ಎಷ್ಟು ಕ್ವಶನ್ ಅದಾವ ಗೊತ್ತದ ರೀ? ಎಷ್ಟು ಕ್ವಶನ್ ಅದಾವ ಕಮ್ಯುನಿಕೇಶನ್ ನೋಡ್ರಿ. ಸಂವಹನ ಎಂದರೆ ಏನು? ಇಷ್ಟು ಭಾರಿ ಬರ್ದೇನ್ರಿ ಇದು ಬುಕ್ಕ. ನೋಡ್ರಿ ಎಷ್ಟು ಕ್ವಶನ್ ಅದ ಗೊತ್ತವ ನೀವು? ತ್ರೀ 309 ಕ್ವಶನ್ಸ್ ಅದಾವ ನೋಡ್ರಿ. 309 ಕ್ವಶನ್ಸ್. ಸೊ ಒಂದು ಬಾರಿ ಇವು ಪ್ರಶ್ನೆಗಳನ್ನು ನೀವು ಓದಿ ಇದನ್ನ ನೆನಪನ್ನ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಓಕೆ. ಸಂವಹನದಲ್ಲಿ ಸ್ಥಳ ಬಳಕೆಯನ್ನು ಏನೆಂದು ಕರೆಯುತ್ತಾರೆ? ಪ್ರಾಕ್ಸಿಮಿಕ್ಸ್, ಕ್ರೋನಿಮಿಕ್ಸ್, ಪ್ಯಾರಾಲ್ಯಾಂಗ್ವೇಜ್, ಹ್ಯಾಪ್ಟಿಕ್. ಸ್ಥಳ ಪ್ರಾಕ್ಸಿಮಿಕ್ಸ್ ಎಂದರೆ ಏನು? ಕಿನೆಸಿಕ್ಸ್ ಎಂದರೇನು? ಹ್ಯಾಪ್ಟಿಕ್ ಎಂದರೇನು? ಅಗದಿ ಕರೆಕ್ಟ್ ಆಗಿ ಇದನ್ನ ನೀವು ಒಂದು ಬುಕ್ ವ್ಯವಸ್ಥಿತ ಓದ್ರಿ. ಓಕೆ. ಇದು ಕ್ವಶನ್ ಬ್ಯಾಂಕ್ ಇದೆ. ಆಲ್ರೆಡಿ ಈ ಕನ್ನಡ ಮೀಡಿಯಂ ಬುಕ್ದೊಳಗೆ ಇದನ್ನು ಬರ್ದಿನ್ರಿ. ಇದಂತೂ ಬುಕ್ ನಿಮ್ಮ ಹತ್ರ ಇರಲೇಬೇಕು. ಪ್ಲೀಸ್ ಸರ್ ಅಲ್ಲೆಲ್ಲ ತಪ್ಪದವ ಅನ್ಕೊಳ್ಳು, ತಪ್ಪು ಹುಡುಕಾಡೋದಕ್ಕಿಂತ ಪ್ಲೀಸ್ ಕಂಟೆಂಟ್ ಅನ್ನ ನೀವು ಸ್ವಲ್ಪ ಸುಧಾರಣೆ ಮಾಡ್ಕೊಂಡು ಓದ್ರಿ ಸಾಕು. ಇಲ್ಲಿ ನೋಡ್ರಿ, ಇದ್ರ ಈ ಚಾಪ್ಟರ್ ತೆಳಗೆ ನಾನು 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೊಟ್ಟಿದ್ದೈತಿ. ಈ ಕಾನ್ಸೆಪ್ಟ್ಗಳು ನಿಮ್ಗೆಲ್ಲ ನೆನಪಿರ್ಬೇಕು. ಎಲ್ಲ ಕಾನ್ಸೆಪ್ಟ್ಗಳದವ್ರು ಎಲ್ಲನೇ ವಿಡಿಯೋದೊಳಗೆ ಹೇಳೋದು ಆಗಂಗಿಲ್ರಿ. ಸೊ ಪ್ಲೀಸ್ ಈ ಬುಕ್ ನಿಮ್ಮ ಜೊತೆಗೆ ಇರಲಿ, ಇದನ್ನು ಓದ್ರಿ. ಇದ್ರೊಳಗಿಂದೇ ಬೀಳ್ಬೇಕು ಅಷ್ಟು ಫುಲ್ ಕಾನ್ಫಿಡೆನ್ಸ್ ಐತಿ ನನಗೆ. ನೋಡ್ರಿ 19A 19(1) ಬ್ರಾಕೆಟ್ ಆಲ್ ಸಿಟಿಜನ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಈಗ ಹೇಳಿನಿ ನೋಡ್ರಿ ನಾನು ನಿಮ್ಗೆ. ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಇನ್ನು ಎಲ್ಲ ಕರೆಕ್ಟ್ ಅದಾವ್ರಿ, ಕರೆಕ್ಟ್ ಅದಾವ. ನೀವು ಪ್ಲೀಸ್ ಓದ್ರಿ. ಕಮ್ಯುನಿಕೇಶನ್ ಎಂಬ ಶಬ್ದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಸಿಸೇರೋ. ನೀವು ಅನ್ಬೋದು ಸರ್ ಎಲ್ಲ ಹೇಳಿಲ್ಲಲ್ರಿ, ಎಲ್ಲ ಹೇಳೋದು ಆಗಂಗಿಲ್ಲ ತಮ್ಮ. ಪ್ಲೀಸ್ ಇದು ಒಂದು ಬಾರಿ ಈ ಬುಕ್ ಅನ್ನ ಪ್ಲೀಸ್ ಓದ್ರಿ. ಇದು ಸರ್ ಈಗ ಟೈಮ್ ಇಲ್ಲಲ್ರಿ, ಟೈಮ್ ಇಲ್ಲಂದ್ರೆ ಇದಿಷ್ಟೇ ಕವರ್ ಮಾಡ್ರಿ. ಇದು ನೆಟ್ ಎಕ್ಸಾಮ್ ಸಲುವಾಗಿ ಯೂಸ್ ಮಾಡ್ರಿ. ಓಕೆ, ಥ್ಯಾಂಕ್ ಯು. ಇದು ಅಂತೂ ಇಂಗ್ಲಿಷ್ ಮೀಡಿಯಂ ಬುಕ್ ಐತ್ರಿ. ಇದು ಇಂಗ್ಲಿಷ್ ಮೀಡಿಯಂ ಬುಕ್ ಇದೆ, ಥಿಯರಿ ಬುಕ್. ಇದನ್ನು ದಯವಿಟ್ಟು ತಗೊಳ್ರಿ. ಇದು ಇಂಗ್ಲಿಷ್ ಮೀಡಿಯಂ ಕ್ವಶನ್ ಬ್ಯಾಂಕ್ ಇದೆ, ವ್ಯಾಲ್ಯೂಮ್ 1 ಕಂಪಲ್ಸರಿ ರೆಫರ್ ಮಾಡ್ರಿ. ಇದು ವ್ಯಾಲ್ಯೂಮ್ ನಂಬರ್ 2, ಇದು ಇಂಗ್ಲಿಷ್ ಮೀಡಿಯಂದಲ್ಲಿದೆ. ಇದನ್ನ ಪ್ಲೀಸ್ ನೆಟ್ಗಾಗಿ ಯೂಸ್ ಮಾಡ್ರಿ. ನೆಟ್ ಎಕ್ಸಾಮ್ ಬರೆಯುವಂತ ವಿದ್ಯಾರ್ಥಿಗಳು ಈ 3 ಬುಕ್ ಅನ್ನ ಪ್ಲೀಸ್ ಓದ್ರಿ. ಇದ್ರದ್ದು ಬೆಲೆ ನೀವು ಪರೀಕ್ಷೆ ಪಾಸ್ ಆದ್ಮೇಲೆ ಗೊತ್ತಾಗುತ್ತದೆ ಈ ಬುಕ್ ಎಷ್ಟು ವ್ಯಾಲ್ಯೂಬಲ್ ಅದಾವ ಅಂತ ಹೇಳ್ಕೊಂಡು. ಬುಕ್ದೊಳಗೆ ತಪ್ಪು ಹುಡುಕೋದಕ್ಕಿಂತ ದಿಸ್ ಈಸ್ ಅ ರಫ್ ರೋಡ್. ಐ ಆಮ್ ಟೆಲ್ಲಿಂಗ್ ಆಲ್ವೇಸ್, ಇದೊಂದು ರಫ್ ರೋಡ್ ಇದ್ದ ಹಾಗೆ. ಇದರಿಂದ ನೀವು ಕಂಟೆಂಟ್ ಹೊರಗೆ ತೆಗೆದು ನೋಟ್ಸ್ ಮಾಡ್ಕೊಂಡು ಓದಿ ಪರೀಕ್ಷೆ ಪಾಸ್ ಆಗಿ. ದಟ್ ಈಸ್ ಮೈ ಇಂಟೆನ್ಷನ್. ಥ್ಯಾಂಕ್ ಯು, ನಮಸ್ತೆ. ಕಾಂಟ್ಯಾಕ್ಟ್ ಫಾರ್ ಬುಕ್ಸ್ ಈ ನಂಬರ್ ಐತೆ ನೋಡ್ರಿ, 8263016448. ಮೇಡಮ್ ಅವ್ರದ ನಂಬರ್ ಐತ್ರಿ. ಚಲೋ, ಧನ್ಯವಾದಗಳು. ಮಾಡ್ತಲ್ಲಿ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ.